ಹಲೋ ಪುಜಫಾಮ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದಾರೆ? ಸಾಕಾಗಿದ್ದೀನಿ. ನೀವು ಹೋಗಿದ್ದೀರ ಅಂತ ನಿಮ್ದಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಆ ಎಂತ ಕ್ರಿಟಿಕಲ್ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂತಂದ್ರೆ, ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು. ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಕೊರಿಯೋಗ್ರಫಿ ಕೆಲಸ ಇತ್ತು, ಎಲ್ಲ ಮುಗಿಸಿದೀನಿ. ಇವಾಗ ನೋಡಿ ಇಲ್ಲಿ ನಮ್ದು ರೇಡಿಂಗ್ ಡಿಪಾರ್ಟ್ಮೆಂಟ್ ಪೇಜ್ ಹ್ಯಾಂಡ್ಲಿಂಗ್ ಇದೆಯಲ್ಲ, ಅದು ಗೇರ್ಸ್ ಅಂದ್ರೆ ಗಾಡಿ ಗೇರ್ಸ್ ಬರುತ್ತೆ. ಗೇರ್ಸ್ ಅಂದ್ರೆ ನಾನೇ ಮುಂಚೆ ಹೆಂಗ್ ಗೊತ್ತಾ, ಗಾಡಿ ಗೇರ್ ಅನ್ಕೊಂಡ್ಬಿಟ್ಟಿದ್ದೆ. ಆಮ್ಯಾಗ ನನಗೆ ಈ ಸ್ವಲ್ಪ ಟ್ರಾವೆಲಿಂಗ್ ಬಗ್ಗೆ ಇಳ್ದಾಗ್ ಗೊತ್ತಾಯ್ತು ನನಗೆ. ಗೇರ್ಸ್ ಅಂದ್ರೆ ಜರ್ಕಿನ್ ಆಗ್ಲಿ, 8,000 ರೂಪಾಯಿ ಅಂತ ಜರ್ಕಿನ್ ಇದು. ಮತ್ತೆ ಒಳ್ಳೆ ಹೆಲ್ಮೆಟ್ ಇದೆ, ಗ್ಲೌಸ್ ನಾರ್ಮಲ್ ಚೆನ್ನಾಗಿದೆ. ಬನ್ನಿ ಇದೆಲ್ಲ ತೋರಿಸ್ತೀನಿ ನಿಮಗೆ ಏನು ಅಂತ. ನೋಡಿ ಬನ್ನಿ, ಹುಷಾರ ಹಿಡ್ಕೊಂಡು ಹೋಗ್ಬೇಕು ಗೈಸ್, ಇಲ್ಲ ಅಂದ್ರೆ ನಮ್ ಕೌಶಿಕ್ ಸರ್ ನಮ್ಮನ್ನು ಕೊಡಲ್ಲ. ಬನ್ನಿ, ಈಗ ಚೇತೋಣ ಬೇರೆ ಬಂದಿದೆ. ಚೇತೋಣ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕೆ. ಚೇತೋಣ ಬಿಸಿ ಆಗ್ತಿದೆ. ಆದ್ಮೇಲೆ ನಿಮ್ಗೆ ಸಿಗ್ತೀನಿ. ಅಪ್ಪ ಹಿಂಸೆ ಬನ್ನಿ ಗೈಸ್, ಇಟ್ಕೊಂಡು ನಾವು ಲಾಗ್ ಮಾಡಕ್ಕಾಗಲ್ಲ, ಆದ್ರೂ ಇಂಟ್ರೊಡ್ಯೂಸ್ಗೋಸ್ಕರ ಲಾಗ್ ಮಾಡಿದ್ದೀನಿ. ಬಾಯ್. ನೆಕ್ಸ್ಟ್ ನಿಮ್ಮ ಭೇಟಿ ಸ್ಟೇಡಿಯಂ ಅಲ್ಲಿ. ಬರ್ಡೇ ಸಹೋದರ ಬಂದವ್ರೆ ಗೈಸ್, ಕಮೆಂಟ್ ಅಲ್ಲಿ ಕೇಳಿ ಗೈಸ್. ಅಣ್ಣ ನಗಾಡ್ತಿತ್ತಂತೇವಲ್ಲ ಅವನೆಲ್ಲ ನೋಡಿ ಹೇಳೋಣ ಅಣ್ಣ. ಡ್ಯೂಟಿ ಊಟ ಗೈಸ್. ಅಣ್ಣ ಬರ್ಡೇ ನೋಡಿ ನೀವು ನಗಾಡ್ತಿದ್ರಾ ಅಣ್ಣ? ಗೈಸ್ ಫೈನಲಿ ಆದ್ರೂ ಏನ್ ಕ್ರೇಜಿ ಫೀಲಿಂಗ್ ಕೊಡ್ತು ಗೊತ್ತಾ. ನೀವೆಲ್ಲ ಹಾಕಿರಲ್ವಾ ಗೈಸ್? ಇವ್ರ ತನಕ ಗೇರ್ಸ್ ಇತ್ತು. ನನ್ ಗೈಸ್, ನನಗೆ ಫಸ್ಟ್ ಗೇರ್ಸ್ ಅಂದ್ರೆ ಗೊತ್ತಿರ್ಲಿಲ್ಲ. ನನ್ ಗೇರ್ಸ್ ಅಂದ್ರೆ ಏನೇನೋ, ನನ್ ಬೈಕ್ ಗೇರ್ ಅನ್ಕೊಂಡ್ಬಿಟ್ಟೆ ಕಾರಣ. ಅವ್ರ ಮನೆ ಗೇರ್ಸ್ ಅಂತವ್ರೆ. ನಂಗೆ ನೀವೆಲ್ಲ ಹೇಳ್ಕೊಳ್ಬಾರ್ದ ನೀವು? ಗೈಸ್ ಇದಲ್ದಲ್ಲ ಇನ್ನೊಂದು ದೊಡ್ಡಮ್ಮನ್ ತರ್ಸಿದ್ವಿ ಗೈಸ್. ಇದು ಲಾಂಚಿಂಗ್ ನೋಡೋಣ. ಚಿಕ್ಕಮ್ಮ ದೊಡ್ಡಮ್ಮನ ಇದು? ಇದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಏನ್ ಮೇನ್ ಅಂತ ಅಂದ್ರೆ ಗೈಸ್, ಇದ್ರೊಂದು ಶೂಟ್ ಇತ್ತು. ಸೊ ಆ ಶೂಟ್ಗೆ ಇದು ಬೇಕಿತ್ತು. ಸೊ ಅದಕ್ಕೆ ಕೌಶಿಕ್ ಸರ್ದು ಗೇರ್ಸ್ ಇದು ನಂದಲ್ಲ, ನಾನು ತಗೋಬೇಕು ಗೈಸ್. ನಂಗೆ ಸಖತ್ ಆಸೆ ಗೈಸ್ ಇದೆಲ್ಲ. ಗಾಡಿಗೆ ಹಾಕ್ಬಿಡ್ತೀನಿ ಇದನ್ನ. ಗೈಸ್ ಇದೆಲ್ಲ ಅವ್ನು ತಗೊಂಡೋಗೋಣ ಗೈಸ್. ಬನ್ನಿ, ಸೇಫ್ ಆಗಿ ತಗೊಂಡೋಗ್ಬೇಕು. ಯಾಕಂದ್ರೆ ಪಾಪ ಅವ್ರು ನಮ್ಮಲ್ಲಿ ಟೆಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ನಂಗೆ ನಾವು ಉಳಿಸ್ಕೋಬೇಕು. ಅದು ಅವ್ರ ಶೂಟೇ, ಆದ್ರೂ ಅವ್ರದ್ದಲ್ಲ ಸರ್, ನಮ್ಮ ಶೂಟು, ಆದ್ರೂ ನಾವು ಉಳಿಸ್ಕೋಬೇಕಲ್ವಾ. ಬನ್ನಿ ಈಗ ನೋಡಕ್ಕೆ ಗೈಸ್, ನೋಡಕ್ಕೆ ಏನು ಅಷ್ಟು ಔಟ್ಲಿಕ್ಕಿಲ್ಲ, ಹಾಕಮ್ಮ ಸಕ್ಕದಾಗ ಕಾಣುತ್ತೆ ಗೈಸ್. ನಾನೊಬ್ಬ ನನ್ನ ಬ್ರೌನ್ ಹೇರ್ ಸ್ಟೈಲ್ ಇರೋದಕ್ಕೂ ಒಳ್ಳೆ ಫಾರಿನ್ ಲೀಡರ್ಸ್ ತರ ಕಾಣ್ತಾ ಇದೆ. ಈ ಮನೆಯಿಂದ ವೈಟ್ ಬೇರೆ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಗೈಸ್, ಈಗ ಹೋಗೋಣ. ಅಲ್ಲೇ ಶೂಟ್ ಇರೋದು ಕಣ್ಣಂದು. ಇವಾಗ ಏನ್ ಗೊತ್ತಾ, ನಾವು ಬರೋಣ ಇಲ್ಲಿಗೆ. ಅದು ಯಾಕೆ ಹಂಗೆ ಆಡ್ತೀರಾ ಗೈಸ್? ಈಗ ಫೈನಲಿ ನಾವು ಎಕ್ಸ್ಪ್ಲೇನ್ ಮಾಡೋಣ ಗೈಸ್. ಇವಾಗ ನಾವು ಅಣ್ಣ ಮಂಗಿ ಸವಾಸ ಅಲ್ಲ ಗೈಸ್. ಇವತ್ತು ನೋಡಿ ನಾವು ದೊಡ್ಡಮ್ಮ ಅಂತ ಹೇಳಿತ್ತು, ಬಟ್ ಲೈಟ್ ವೆಯ್ಟು ಒಳ್ಳೆ ವರ್ತಿ ಗೈಸ್. ಯಾವ ಪ್ರಮೋಷನ್ ಅಲ್ಲ ದೇವರಣೆಗಳು ಇದು ಅಣ್ಣ ಎಲ್ಲ ಕ್ರೇಜ್, ಇವೆಲ್ಲ ಕ್ರೇಜು. ಸೊ ಅದಕ್ಕೆ ಇದನ್ನ ಟೆಸ್ಟ್ ಮಾಡೋಣ ಅಂತ ತಂದವ್ರು. ಎಷ್ಟು ಹಣ ಪ್ರೈಸ್ ಇದು? 4.5 3.5 ಫೈನಲ್. 3.5 ಕೊಟ್ಟವ್ರೆ ಗೈಸ್. ನೋಡಿ ಇದೆಲ್ಲ ಇದೇನಿದು ಅಮೌಂಟು ಗೈಸ್. ಕ್ಯಾಮ್ರಾ ಇದೆಯಣ್ಣ? ಓ ಅಯ್ಯಪ್ಪ, ಲೆನ್ಸ್ ಬ್ರೋ. ನನ್ನ ಫೋನ್ ಲೆನ್ಸ್ ಹೋಗ್ಬಿಡ್ತ ಮೇಲೆ. ಅದು ಲೆನ್ಸ್ಗಳು ಬೀಳ್ಬಾರ್ದು ಕ್ಯಾಮ್ರಾಗೆ, ಎದುರು ಹೋಗ್ಬಿಡ್ತೇವೆ ಗೈಸ್. ಫೈನಲಿ ನೋಡೋಣ ಈಗ ಚೇತೋಣ ಡ್ರೋನ್ ಹೆಂಗೆ ಆರುತ್ತೆ ಅಂತ ಗೈಸ್. ನೀವು ಯಾರು ತಗೊಂಡಿದ್ರೆ ಕಮೆಂಟ್ ಮಾಡಿ ಗೈಸ್. ಈಗ ಹೆಂಗೆ ಅಣ್ಣ ಇದು ಮಟ್ಟವಾಗಿ ಜಾಕ್ ಮಾಡಬೇಕು ಗೈಸ್. ನಮ್ಮದು ಗೇರ್ಸ್ ಎಲ್ಲ ಮಡಗಿದ್ದೀನಿ ನೆಮ್ಮದಿ ಪೀಸಾಗಿ. ನೋಡಿ ಇಂಡಿಪೆಂಡೆನ್ಸ್ ಅಲ್ವಾ, ಎಲ್ಲ ರೆಡಿ ಆಗ್ತೈತಿ ನೋಡಿ. ಫಸ್ಟ್ ನಾವು ಆರ್ತಣ ಚೆಕ್ ಮಾಡಿದ್ರಾ? ಇದೇ ಕಾರ್ತಿಲ್ವಲ್ಲ, ಚೆನ್ನಾಗಿದೆ. ದಮ್ಮ ಹೇಳ ಗೈಸ್, ಇದೆಲ್ಲ ಒಂಥರ ಮಜಾ ಗೈಸ್ ನನಗಿದ್ರೆ ಆಡ್ಸಕ್ಕೆ. ಅಂದ್ರೆ ಎಲ್ಲಾರು ಮಡ್ಗದ ಅಲ್ಲಿ ಮಡ್ಗದ ಬಿದ್ದೋಗ್ಬಿಡ್ತದೆ ಭಯ. ಅಣ್ಣ ಅಲ್ಲಿ ಪ್ಲೇವುಡ್ ಐತಲ್ಲ ಅಲ್ಲಿ. ಹಚ್ಚಿ ಮೇಲೆ ಕ್ರೇಜಿ ಗೈಸ್. ಅಣ್ಣ ಆ ಕಡೆ ಹೇಗ್ ಬಿಡ್ತೀರಾ? ವಾ ಅಣ್ಣ, ಎಲ್ಲೋಯ್ತದು? ಅಯ್ಯೋ ಗೈಸ್, ಅಂದ್ರೆ ಗೈಸ್ ಕಂಟ್ರೋಲ್ ಅಲ್ಲ ನಮ್ಮ ಪ್ರಾಬ್ಲಮ್. ನಮಗೆ ಅದು ಓಡ್ಸಕ್ ಬರಲ್ಲ ಇನ್ನೇ. ಇವತ್ತು ಅದಕ್ಕೆ ಟ್ರೈ ಮಾಡಿ ಅದೇ ಲಾಗ್ ಇವತ್ತು ನಿಮ್ಗೆ. ಅದು ಹೆಂಗ್ ಪಕ್ಕ ಪರ್ಫೆಕ್ಷನ್ ಮಾಡೋರ್ಗು ಬಿಡಲ್ಲ ಗೈಸ್. 100 ಸಲ ಟ್ರೈ ಮಾಡ್ತೀವಿ. ಅಲ್ಲೋ ಬಿದ್ದೋಯ್ತೆ ಕೆರೆ ಹಾಸಿದ್ರೆ ಗೋವಿಂದ 3,500 ಗೋವಿಂದ ಗೈಸ್. ನಂದು ಹೇರ್ ಸ್ಟೈಲ್ ಒಂಥರ ಆಗ್ಬಿಟ್ಟೈತಲ್ವಾ ನೋಡಿ. ಅದು ಹೇಳಿದ್ನಲ್ಲ, ಏನೋ ಮಾಡೋಕ್ಕೂ ಏನೋ ಆಗಿದೆ. ಫೇಸಿಗೆ ಏನೋ ಹಾಕು ವೈಟ್ ಅದೇ, ಬಟ್ ಇದು ಹಾಕ್ಬಾರ್ದಾಯ್ತು ನೋಡಿ, ಅಲ್ಲಿ ಬಿದ್ದೈತೆ. ಇಲ್ಲ ಗೈಸ್, ಕಲಿಯೋರ್ಗೂ ಬಿಡಲ್ಲ ಇವತ್ತು. ಅದು ಇನ್ನೊಂದು ತಗೊಳ್ಳೋದಾಗ್ಲಿ ನಾನು ದೇವರೇ ಬಿಡೋಣ, ಕಲಿಯೋರ್ಗೂ ಬಿಡಲ್ಲ. ಇಲ್ಲ
ಕೈ ಅಣ್ಣ ಲೈಕ್ ಪಡಿ ಕೈ ಚೆನ್ನಾಗಾಡ್ತು ಅಲ್ವಾ, ನಿಮಗೆ ಅಭ್ಯಾಸ ಆಗ್ಬೇಕು ನಿಮಗೆ. ಇದಾಗಿಲ್ಲ ಕಡೆ ಒಂದು ಸೆಕೆಂಡ್. ಅಂದ್ರೆ ನಿಮಗೆ ಕರೆಕ್ಟಾಗಿ ಆರ್ಸಕ್ ಗೊತ್ತಾಯ್ತು ಇಲ್ವೋ? ಟ್ರೈನು ಸೈಂಟಿಸ್ಟ್ ಇವರು ಡ್ರೋನ್ ಪ್ರತಾಪ್ ಆಯ್ತವ್ರು ಇವರು. ಡ್ರೋನ್ ಪ್ರತಾಪ್ ಅಲ್ಲ ಇವರು, ಡ್ರೋನ್ ಚೇತನಣ್ಣ. ಅಮ್ಮ ಅಕ್ಕಿ ಕೊಡ್ಬಿಡೋದು ಬೇಡ ಅನ್ನೋದು ಭಯ ಆಯ್ತು ನನಗೆ. ಈ ಸೆಟ್ಟಿಂಗ್ಸ್ ಎಲ್ಲ ಯೂಟ್ಯೂಬ್ ನೋಡ್ಕೋಬೇಕು ಇವರು ಇದ್ರ ಬಗ್ಗೆ. ಯೂಟ್ಯೂಬ್ ನೋಡಿದ್ದೀರಾ? ಯೂಟ್ಯೂಬ್ ನೋಡ್ಕೋಬೇಕು ಗೈಸ್. ಅವಾಗಲೇ ನೀವೇನೋ ಒಂದು ಎಕ್ವಿಪ್ಮೆಂಟ್ಸ್ ತೊಗೋಬೇಕಾದ್ರೆ ನಾನು ನಿಮ್ಮ ಸಜೆಷನ್ ಮಾಡೋದು, ಏನೇ ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರೆ ಯೂಟ್ಯೂಬ್, ಗೂಗಲ್ ಅಂತ ChatGPT ಎಲ್ಲ ಇದೆ, ಅವನ್ನ ಚೆಕ್ ಮಾಡಿ ಅದನ್ನ ಯೂಸ್ ಮಾಡ್ಬೋದಾ, ಇಲ್ಲ ಅದು ಪ್ರಾಡಕ್ಟ್ ಚೆನ್ನಾಗಿದೆಯಾ, ಅದು ಒಳ್ಳೇದಾ ಕೆಟ್ಟದಾ ಅಂತ ಪ್ರಾಡಕ್ಟ್ ಚೆಕ್ ಮಾಡಿ ಅದಾದ್ಮೇಲೆ ತೊಗೊಳ್ಳಿ. ಸುಮ್ಮನೆ ಯಾರೋ ಹೇಳಿದ್ರು ಏನೋ ಪ್ರಮೋಷನ್ ಮಾಡಿಬಿಟ್ರೆ ತೊಗೋಬೇಡಿ. ಇದು ನಾನು ಆ್ಯಸ್ ಎ ಪ್ರಮೋಟರಾಗೆ ಹೇಳ್ತಾ ಇರೋದು. ಈಗ ಮತ್ತೆ ಫ್ಲೈಯಿಂಗ್ ಸೆಕೆಂಡ್ ಅಟೆಂಪ್ಟು ನೋಡೋಣ. ಅಟೆಂಪ್ಟ್ ಅಲ್ಲ, ಸೆಟ್ಟಿಂಗ್ ಕರೆಕ್ಟಾಗಿ ಇನ್ನೂ ಸೆಟ್ ಆಗಿ ನೋಡೋದಕ್ಕೆ ಫ್ಲಾಶ್ ಪೇಜ್ ಐತೆ. ನನ್ನ ಸೆಟ್ಟಿಂಗ್ ಸೆಟ್ ಆಗಿಲ್ವಾ? ಈ ಮುಂದೆ ಕಣ್ಣು ಚೆನ್ನಾಗಿ ಮಾಡೋಣ. ಡ್ರೋನ್ ಚೆನ್ನಾಗಿ ಗೈಸ್. 3.5K ಏನು ಲಾಸ್ ಇಲ್ಲ. ಎಷ್ಟು HD ಹೇಳಿರೋದು ನಿಮ್ಗೆ ಅವರು? 30. ಇಷ್ಟೇ ಹಂಗಾರೆ ಇದು? ಆ ಶೀಟ್ ಮೇಲೆ ಹೋಗುತ್ತೆ. ಆ ಶೀಟ್ ಮೇಲೆ ಅದು 30 ಅಡಿ ಐತೆ, ಅದು 60 ಅಡಿ ಇರೋದು, ಅದು ಮಿಡಲ್ ಶೀಟು. ಯಾವ 60 ಅಡಿ? 100 ಅಡಿ ಇರೋದು ಇದು. ಏನೋ ಇದೆಷ್ಟೇ ಗೊತ್ತಾಯ್ತು, ಇದೇ 20 ಅಡಿ ಆಗಿದ್ದು ಕಂಬ. ಈ ಕಂಬ ಆರ್ಸಿ ಸಾಕು ನನಗೆ. ಹೋಗಿತ್ತಲ್ಲಪ್ಪ ಅಲ್ಲಿ. ಹೋಗಿತ್ತು, ಬಟ್ ನೀವು ಕಂಟ್ರೋಲ್ ಮಾಡಕ್ ಗೊತ್ತಿಲ್ಲ ನಿಮಗೆ. ಕಲಿತಿದ್ರಲ್ಲ, ಕಲೀರಿ ಬರುತ್ತೆ. ಸೆಟ್ಟಿಂಗ್ಸ್ ಎಲ್ಲ ಐತೆ, ಸೆಟ್ಟಿಂಗ್ಸ್ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ನಿಮಗೆ. ಅದೇನದು ಆ ಕಡೆ ಎಲ್ಲವಲ್ಲ ಬೆಟನ್ಸ್ಗಳವಲ್ಲವ? ನೀವು ಆಟ ಆಡ್ಬಿಟ್ಟಿರ ನೀವು? ಸೆಕೆಂಡ್ ಅಟೆಂಪ್ಟು ಫೇಲ್ ಆಗುತ್ತೆ, ಪಾಸ್. ಅದು ಜಸ್ಟ್ ಪಾಸ್ ಆಯಿತು, ಬಟ್ ಇದು ರ್ಯಾಂಕ್ ತೊಗೊಳೋದು ನಮಗೆ ಪರ್ಫೆಕ್ಷನ್ ಬೇಕು, ಅಲ್ಲಿ ಗಂಟ ನಾವು ಬಿಡಲ್ಲ ಗೈಸ್. ಅಣ್ಣ ಇದೇ ನಮಗೆ, ನೀವು ಈಗ ಆಗಬಿಟ್ರೆ ವೇಸ್ಟ್ ಇದು ಮಾಡ್ಬಿಡ್ತೀರಾ. ಇವತ್ತು ಕಲೀರಿ, ಇವತ್ತು ಕಲಿತು ಪರ್ಫೆಕ್ಟ್ ತಗೊಂಡು ಇನ್ನೊಂದು ತಗೊಳ್ಬೇಕು. ದೊಡ್ಡ ಇವತ್ತು ಕಲಿಬೇಕು ಇದನ್ನ. ನನಗೆ ಹಂಗೆ ಲೈಫಲ್ಲಿ ಈಗ ಅಣ್ಣ ಏನು ಕಳುತ್ತೆ, ಈಗೆಲ್ಲ ಬಿದ್ಬಿಡುತ್ತೆ ಅಂತ ಬಿಟ್ಬಿಡ್ತಾರ. ಯಾವ್ದು ಕಲಿತಾರ ಅವರು? ಹಂಗೆ ಅದೆಲ್ಲ ವೇಸ್ಟ್ ಮಳೆ ಬಿಸಾಕ್ಬಿಡ್ತಾವೆ ಅಣ್ಣ ಎಲ್ಲ. ನಾನು ನೋಡ್ದಂಗೆ ಹಂಗೇನೆ ಎಂತೆಂಥ ಐಟಮ್ಗಳು ಮನೆ ಬಿಸಾಕ್ಬಿಡೈತಲ್ಲಿ. ಕಲಿಬೇಕು, ಮುರಿದೋಲಿ ತಗೊಂಡ್ರೆ ಕಲಿಯೋಕ್ಕೋಸ್ಕರ. ಇದಾದ್ಮೇಲೆ ಅಷ್ಟೊಂದು ಲಕ್ಷ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. EMI ಎಲ್ಲ ಎಲ್ಲ ಅಲ್ವಣ್ಣ, ಎಲ್ಲ EMI ಬಾಬಾ, ಎಲ್ಲ ಹೆಂಗೆ ಕೋಟಿಗೆ ಬದುಕಿರ್ತಾರೆ ಸಡನ್ನಾಗಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಈಗ ಅಣ್ಣ ಇಲ್ಲಿ ಬೇಡ ಕಣ, ಇಲ್ಲಿ ಸೆಟ್ ಮಾಡಬೇಕು. ಸೆಟ್ ಮಾಡಾದ್ಮೇಲೆ ಸಿಗ್ತೀನಿ. ನಾನು ನೀರು ಕುಡಿಬೇಕು ಗಾಯ್ಸ್, ಇಲ್ಲಿ ನಿಲ್ಲೋ ನೀರೇ ಇಲ್ಲ. ಸ್ಟೇಡಿಯಂ ವ್ಯವಸ್ಥೆ ಆಗಬೇಕು. ತಿಳಿಸೋಗ ನೋಡ್ತೀರಿ, ನಂಗೆ ಸಖತ್ ಖುಷಿ ಆಗ್ತಿದೆ, ಸಖತ್ ಖುಷಿ ಆಗ್ತಾಯಿದೆ. ತಗೋತೀನಿ ಮೀನ್ಸ್ ಒನ್ ಡೇ ತಗೋತೀನಿ. ಈ ಬ್ಲಾಗ್ ಹೇಳ್ತೀನಲ್ವಾ, ಫೈನಲಿ ಏನು ತಗೋದನ್ನ ಹೇಳ್ತೀನಿ. ಬಟ್ ನಾನು ಯಮಹ ತಗೋತೀನಿ, ಎನ್ಫೀಲ್ಡ್ ತಗೊಳ್ಳಲ್ಲ ಅಲ್ವಣ್ಣ. ಯಮಹ ಡ್ಯೂಕ್ ವಿಸಲ್ ತಗೋತೀನಿ ನಾನು ಗೇರ್ಸ್ನ. ಇವಾಗ ಸೆಕೆಂಡ್ ಅಟೆಂಪ್ಟ್ ಟ್ರೈ ಮಾಡ್ತಿದ್ದೀವಿ. ದೇವರೇ ಆಂಜನೇಯ ನಿಂತ್ರನೇ ಇರಲಪ್ಪ. ಕಮಾನ್, 3, 2, 1 ಲಾಂಚ್ ಆಗ್ಬೇಕು. ಲಾಂಚ್ ಮಾಡಿ. ವಾವ್, ನೈಸ್ ಬ್ರೋ. ಕಲ್ತ್ರಿ ಸಾಕು, ವೆರಿ ಗುಡ್. ಇಲ್ಲೇ ಹ್ಯಾಂಡ್ಲಿಂಗ್ ಮಾಡಿ ಸಾಕು. ರಿವರ್ಸ್ ಬರಲಿ. ವೆರಿ ಗುಡ್ ಎಸ್, ಹಂಗೂ ಬರಲ್ಲ, ಸುಮ್ಮನೆ ಬಿಡ್ತೀನಿ. ವಾವ್, ನೈಸ್ ಅಣ್ಣ, ಕಲ್ತ್ರಿ ಅಣ್ಣ. ಹಿಂದೆ ಬನ್ನಿ, ಕಂಬಿ ಐತೆ, ಹ್ಯಾಂಡ್ಲಿಂಗ್ ಮಾಡೋಣ. ವೆರಿ ಗುಡ್ ಗೈಸ್, ವೆರಿ ಗುಡ್. ವಾವ್, ನೈಸ್ ಅಣ್ಣ. ಲ್ಯಾಂಡ್ ಮಾಡಿ ಬರಲಿ ಇಲ್ಲಿ. ಎಸ್, ಬರಲಿ ಅಣ್ಣ ಇಲ್ಲಿಗೆ. ಅಣ್ಣ ಅಂತ ಗೈಸ್, ಡ್ರೋನ್ ಪ್ರಾಬ್ಲಮ್ ಇಲ್ಲ ಗೈಸ್, ತಗೋಬೋದು ಅಣ್ಣ. ಕಲಿಬೇಕು ಅಣ್ಣ. ಅಲ್ಲೇ ಲ್ಯಾಂಡ್ ಸ್ವಲ್ಪ ಬರಲಿ ಹಂಗೆ ಬರಲಿ ಅಣ್ಣ ಈ ಕಡೆಗೆ. ಬಾಯಲ್ಲಿ ಅದೇ ಲೀರ ಗೈಸ್ ಬಾದ್ರಿ. ಅಯ್ಯೋ, ನನಗೆ ಭಯ ಆಯ್ತು ಅಣ್ಣ. ಕಲ್ತ್ರಿ ಅಣ್ಣ, ಪರವಾಗಿಲ್ಲ ಕಲ್ತ್ರಿ ಅಣ್ಣ. ಅಣ್ಣ ಕಂಬಿ ಕಣ ಈ ಕಡೆ ಅಣ್ಣ. ಸೂಪರ್ ಡ್ರೋನ್ ಅಲ್ವಣ್ಣ, ಚೆನ್ನಾಯ್ತಣ್ಣ. ಕಲಿತಾರೆ. ಇನ್ನೂ ಅಟೆಂಪ್ಟ್ ಇದೆ. ಆಂಜನೇಯ ಹೆಸರು ಹೇಳಿದ್ಕೆ ಇಷ್ಟು. ಥ್ಯಾಂಕ್ ಯು ಬಾಸ್. ಸವಣ್ಣ, ಖುಷಿ ಅಣ್ಣ. ಅಣ್ಣಂಗೆ ಭಯ ಇರುತ್ತೆ, ಹೊಡ್ಕೊಂಡ್ಬಿಡುತ್ತೆ. ಭಯ ಇದ್ರೆ ಕಲಿಯಕ್ಕಾಗಲ್ಲ ಗೈಸ್. ಸ್ವಲ್ಪ ರೆಸ್ಟ್ ಕೊಡಿ. ವಾವ್, ನೈಸ್ ಅಣ್ಣ. ಸ್ಟೇಬಲ್ ಅಣ್ಣ, ಫಸ್ಟ್ ನೀವು ಲ್ಯಾಂಡ್ ಮಾಡಕ್ಕೆ ಕಲೀರಿ, ಆ ಕಡೆಗೆ ಆಡಿಸ್ಬೇಡಿ. ನಾನು ಸೈಡ್ ಇದ್ದೀನಿ. ಸೆನ್ಸರ್ ಆಯ್ತಾ? ಚಾರ್ಜರ್ ಕಮ್ಮಿ ಇರೋದಕ್ಕೆ ಗಾಡಿ ಇದು ಸ್ಟೇಬಲ್ ತಲಕ್ಕೆ ಅಷ್ಟು ಹೆವಿ ಡ್ರೋನ್ ಅಲ್ಲ. ನಿಂಗೆ ಅಟ್ಲೀಸ್ಟ್ DJ ತಗೊಂಡ್ರೆ ಅಟ್ಲೀಸ್ಟ್ ಒಂದು 60,000 ಆ ರೇಂಜ್ ತಗೊಂಡ್ರೆ ನಿಂಗೆ ಏನೇ ಗಾಡಿ ಬಂದ್ರು ಸ್ಟೆಬಿಲಿಟಿ ಹೆಂಗೆ ಇರುತ್ತೆ ಕೇಳ್ತಿರ್ತೀನಿ. ಅಲ್ಲ, ಇದು ಚೆನ್ನಾಗಿ ಹೋಯ್ತಲ್ಲ. ನೀವು ಹ್ಯಾಂಡ್ಲಿಂಗ್ ಕಲಿರಿ ಅಣ್ಣ ಫಸ್ಟು. ನೀವು ನನ್ನ ಕೈಗೆ ಬರ್ಸಿ ಅಂದ್ರೆ ಅಲ್ಲಿ ಬಿಡ್ತಾ ಇದ್ದೀರಾ.
ಕಮಾನ್ ಕಮಾನ್ ಥರ್ಡ್ ಅಟೆಂಪ್ಟ್ ಗೈಸ್, ಥರ್ಡ್ ಅಟೆಂಪ್ಟ್ ನೋಡೋಣ ಏನಾಗುತ್ತೆ ಅಂತ. ಕಮಾನ್ 3 2 1 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಅಯ್ಯೋ ಗೈಸ್ ನೀವೇ ಯಾರು ಕೆಳಗಡೆ ಇಟ್ಟು ನಾನು ನೋಡ್ದಂಗೆ ಎಲ್ಲ ಕೈಲಿ ಹಿಡ್ಕನೆ ಗೈಸ್ ಹಿಂಗೆ ಶೂಟ್ ಮಾಡೋದು. ಬಟ್ ಎತ್ತರದಿಂದ ಗಾಡಿ ಕೈ ಹಿಡ್ಕೊಂಡು ಮಾಡ್ತಾರೆ. ಕೈ ಹೊಡೆದ್ರೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಬಿಡಿ. ಏನದು ಇಡಿ ಅಣ್ಣ, ಇದೇನಣ್ಣ ಇದು? ಇದೇನಿದು? ಮ್ಯಾನುವಲ್ ಕಂಟ್ರೋಲಿಂಗ್ ಸೈಡ್ ಅಪ್ಲೋಡು. ಅಲ್ಲಿ ಇದೇನಿದು? ಜಾಯ್ಸ್ಟಿಕ್ ಮೇಲೆ ಹೋಗೋದು ಇದಾ? ಇದು ಇದೇನು ಕಂಟ್ರೋಲಿಂಗ್ ಅದು ನೋಡೋಣ ಗೈಸ್. ಈಗ ಎಲ್ಲ ಆಕ್ಚುಲಿ ಅಣ್ಣ ಹೆಂಗೆ ಕಂಟ್ರೋಲ್ ಮಾಡ್ತಿದ್ದೀನಿ ತೋರಿಸ್ತೀನಿ ನಿಮಗೆ ಇವಾಗ. ಥರ್ಡ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟ್ ಸಖತ್ ಖುಷಿ ಆಯ್ತು ನನಗೆ. ನನ್ನ ಕೈಗೆ ಬಂದು ನಂಗೆ ಭಯ ಬಿಡ್ದೆ ಗೈಸ್, ನನಗೆ ಸಖತ್ ಆಗ್ಬಿಟ್ಟು ಅದಕ್ಕೆ ಬಿಟ್ಬಿಟ್ಟೆ ನಾನು, ಇಟ್ಕೊಳ್ಳಿಲ್ಲ. ಬೆಸ್ಗೆ ಟ್ರೈ ಮಾಡ್ತಿದ್ದೀವಿ. ಬತ್ತು ಅಯ್ಯಣ್ಣ ವೆರಿ ಗುಡ್ ವೆರಿ ಗುಡ್ ವೆರಿ 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 ಗುಡ್ ವೆರಿ ಗುಡ್ ವೆರಿ ಗುಡ್. ಕಲ್ತ್ರು ಗೈಸ್, ಕಲ್ತ್ರು ಹೊಡ್ಕೊಬಿಡು. ಹೊಡ್ರೆ ರಕೆಟ್ ಆಗ್ಬಿಟ್ಟು ಕಟ್ಕೊಂಡ್ಬಿಟ್ರೆ ಅದಕ್ಕೆ ನೀವು ಇಲ್ಲೇ ಆಡಿಸ್ತಿದ್ದೀರಪ್ಪ, ಅದೇ ನಂಗೆ ಭಯ ನನಗೆ. ಏಯ್ ಅಣ್ಣ ಫುಲ್ ಮೇಲೆ ಅಲ್ಲ ಆ ಕಡೆ ಬನ್ನಿ. ಗಾಳಿ ಬಿಳಿದಿದ್ದಲ್ಲ. ಅಣ್ಣ ತರೋಣ ಭಯ ಇದೆ. ಕೈ ಕೊಟ್ಬಿಟ್ರೆ ರೆಕ್ಕೆಗೆ ಕೈ ಕೊಟ್ಟೆ ಬಿಡ್ಬಾರ್ದಾ? ಅಣ್ಣ ಹೋಗುತ್ತೆ ಬಿಟ್ರೆ. ಓ ಕ್ರೇಜ್ ಅಣ್ಣ. ಸರ್ ಬಿಡ್ತೀನಿ ನಾನು. ಬರೀ ಕಡೆಗೆ ಅಪ್ಪ, ಈ ಕಡೆ ಬರ ಕಡೆ. ಆ ಕಡೆ ಗಾಳಿ ಸ್ವಲ್ಪ ಗಾಳಿ ಕಂಟ್ರೋಲ್ ಆಗಲಿ. ಇಲ್ಲಿ ಗಾಳಿ ಇಲ್ಲಿಲ್ಲ ಇಲ್ಲಿ. ಇಲ್ಲಿ ಬಿಡೋಣ. ಮನೆಗೆ ಸೀನ್ ಬಿಡ್ತೀನಿ ಇವಾಗ, ನೋಡೋಣ ಹೆಂಗೆ ಅನ್ಸುತ್ತೆ. ಬನ್ನಿ ರೆಡಿ ಅಣ್ಣ. 3 ಸೆಂಟ್ರಲ್ಲ ಗಾಡಿ ಸಕ್ಕತ್ತೈತೆ. ಕ್ಯಾಮ್ರಾ ಆನ್ ಆಗಲ್ವಾ? ಕರೆಕ್ಟ್ ಮಾಡ್ಬೇಕಾ? ಕನೆಕ್ಟ್ ಹಾಕ್ಬೇಕಾ? ಇಲ್ಲಿ ಕನೆಕ್ಟ್ ಹಾಕ್ಬೇಕು. ಇಲ್ಲಿಗೆ ಸ್ಕ್ಯಾನರ್ ಅಲ್ಲ ಐತೆ. ಸ್ಕ್ಯಾನ್ ಮಾಡ್ರೆ ಎಲ್ಲ ಮಾಡಿ ಚೆಕ್ ಮಾಡೋರಾ? ಬರುತ್ತಾ ಚೆನ್ನಾಗಿ? ಬೆಳಗ್ಗೆ ಕ್ಲಿಯರಿಟಿ ಐತೆ. ಟ್ರೈ ಮಾಡ್ಬೇಕಾಯ್ತು ಸಂಗರ್ ನಾವು. ಫಸ್ಟ್ ಫ್ಲೈಯಿಂಗ್ ಕಲ್ತ್ಕೊಂಡ್ರೆ ನೀಟಾಗಿ ಹಾಂ ಕನೆಕ್ಟಿವಿಟಿ ಮಾಡ್ಬಿಟ್ಟು ಇಲ್ಲಿ ರ್ಯಾಕ್ ಐತಲ್ಲ, ರ್ಯಾಕ್ ಮೊಬೈಲ್ ಕೊಡ್ಸ್ಕೋಬೇಕು. ಹೌದು ಫ್ಲೈಯಿಂಗ್ ಕಲಿಬೇಕು. ಅಯ್ಯೋ ಕಲಿಸಿ ಮೊಬೈಲ್ ಕಂಟ್ರೋಲ್ ಐತಲ್ಲ. ಸರಿ, ನಾವು ಮೇನ್ ಫ್ಲೈಯಿಂಗ್ ಕಲಿಬೇಕು ಫಸ್ಟ್. ಕಲಿತೆ ಮನೆ ಹೋದ್ ಇವತ್ತು ನಾವು ಪರ್ಫೆಕ್ಷನ್ ಆಗಿ. ನನ್ನ ಕೈಲಿ ನಾನು ಇಷ್ಟಪಟ್ಟಿದ್ದು ಬೇಗ ಬಂದ್ಬಿಡುತ್ತೆ. ಅದೇ ಖುಷಿ ನನಗೆ. ಅಂದರೆ ಎಫರ್ಟ್ ಹಾಕ್ಬೇಕು ನಾನು. ಅಯ್ಯೋ ನೀವೇನು ಇಂಗ್ಲೀಷ್ ಅದು ಮಾಡ್ತೀರಾಕೆ? ಅಡೇ ಗೈಸ್, ನನ್ನ ಕೈ ಲಾಂಚ್ ಆಗ್ತಿರೋದು ಪಕ್ಕ ಸಕ್ಸಸ್ ಆಗಿ ಆಗುತ್ತೆ. ಇಲ್ಲ ಗಾಡಿ ಕಮ್ಮಿ ಆಯಿತು, ಬೇಗ ಬಿಡಿ. ಬಿಡ್ಲಾ? ವಾವ್ ಹ್ಯಾಂಡ್ಲಿಂಗ್ ವೆರಿ ಗುಡ್ ಗಾಯ್ಸ್ ನನ್ನ ಕೈಯಿಂದ. ಆಹಾ ಕಲ್ತ್ರಿ ಹೆಂಗೆ? ಹಾಯ್ ಓ ಅಣ್ಣ ಸಾಕು ಅಷ್ಟು ಹೈಟ್ ಬೇಡ, ಇಷ್ಟೇ ಹೈಟ್ ಇದು. ಸ್ವಲ್ಪ ಅಣ್ಣ ಬೆಂಡ್ ಮಾಡಿ ಕ್ಯಾಮ್ರಾ ಬೆಂಡ್ ಮಾಡಿ. ಓ ಫೈನ್ ಗಾಯ್ಸ್. ಬೈಲಿ ಕಡೆ. ಓ ಹಿಂಗೆಲ್ಲ ಕಲ್ತಿದ್ದೀರಾ? ನನ್ನ ಕೈಗೆ ಸಿಗ್ತಿಲ್ಲ ಗೈಸ್ ಇದು. ಸೂಪರ್ ಇದಕ್ಕೆ ಕಂಟ್ರೋಲ್ ಮಾಡಿ. ನೀವು ಬಿಡ್ತಿದ್ದೀರಾ? ನೀವು ಬಿಡ್ತಿಲ್ವ ನಂಗೆ? ಅಣ್ಣ ಕಂಟ್ರೋಲ್ ಮಾಡೋಣ ಅಣ್ಣ. ಸ್ಪೀಡ್ ಆಯ್ತು. ಕಲ್ತ್ರಿ ನೋಡಿ ಈಗ. ನೋಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಹೋ ಸೂಪರ್ ಗೈಸ್. ಸೂಪರ್ ಗೈಸ್. ಹೆಂಗೆ ನಾನು ಅಟೆಂಪ್ಟ್? ನನ್ನ ಕೈಯಲ್ಲಿ ಯಾವತ್ತು ಏನು ಲಾಸ್ ಆಗಲ್ಲ ಗೈಸ್. ಅಲ್ಲಿ ಗೊತ್ತ ಹೋಯ್ತು. ಡಿಸ್ಕೌಂಟ್ ಆಯ್ತು ಅಷ್ಟು ಹೋದ್ರೆ. ಕರೆಕ್ಟ್ ಲ್ಯಾಂಡ್ ಆಯ್ತು. ಫೈನಲ್ ಥರ್ಡ್ ಅಟೆಂಪ್ಟ್ ಇಸ್ ಬೆಸ್ಟ್. ಹಂಗೆ ಗೈಸ್. ಅಗಲ 30 ಅಡಿ, ಹೈಟ್ 30 ಅಡಿ, ಆ ಕಡೆ 30 ಅಡಿ ಅಷ್ಟೇ. ಅದರ ಮತ್ತಿನ್ನ ಆಗಲ್ಲ. ಸೂಪರ್ ಸಾಕು ಸೂಪರ್ ಗೈಸ್. ರಿಸ್ಕ್ ಅನ್ನೋದಕ್ಕೆ ಸ್ವಲ್ಪ ನೀವು ಕಲ್ತಿರೋ ಇಷ್ಟ ಕಲ್ದಿರಿ. ಚೆನ್ನಾಗಿ ಬಂತು, ಒಳ್ಳೊಳ್ಳೆ ಕ್ಲಿಪ್ ಬಂತು ಗೈಸ್ ನಿಮ್ಮ ಬ್ಲಾಗಲ್ಲಿ. ಸ್ಟಾಪ್ ಅಣ್ಣ ಬೇಡ, ನನಗೆ ಭಯ ಆಗಿದೆ ಗೈಸ್. ಯಾಕೆ ಗುಡ್ ನ್ಯೂಸ್ ಅಣ್ಣ ಕೆಳಗಡೆ ಹಾರಿಸ್ಬಿಟ್ರು. ಅಣ್ಣ 30 ಅಡಿ ಅದು ಆ ಕಡೆ ಯಾಕೆ ಗಾಡಿ ಕಳಿಸಿದ್ರೆ ನೀವು? ಇಲ್ಲ ಹರಿಸ್ಬಿಡಿ ಈಗ. ಇಲ್ಲ ಗಾಳಿ ಇಲ್ಲ ಬಿಡಿ. ಇಲ್ಲ ಬನ್ನಿ ಕೈಸ ನೀರು ಕುಡಿಬೇಕು. ಕೈಸ ನೀರೇ ಕುಡಿದಿಲ್ಲ. ಸೆಂಟ್ರ್ ಸಾಕಾಗ್ತು ಅಣ್ಣ. ಯಾಕೆ ಅಲ್ಲಿ ಗಂಟೆ ಬುರ್ರೊಂದು ಹೋಯ್ತದಲ್ಲ? ಅಣ್ಣ ಇಲ್ಲಿ ಬೇಡ. ಇಲ್ಲಿ
ಕಡ್ಡಿ ಗಿಡಿ ಕಟ್ಟಾಬಿಟ್ರೆ ಕಷ್ಟ ಗೈಸ್ ನನಗೆ, ಅದೇ ಭಯ ನನಗೆ. ಹುಲ್ಲಿಗೆಲ್ಲ ಏನಾಗಲ್ಲ, ಇಲ್ಲ ಕುಡಿ ಇದು ಹೊಡಿಗೆ ಹೊಡಿಬಾರ್ದು. ಓ ಪರವಾಗಿಲ್ಲ ಅಷ್ಟಂತೆ ಕೊಟ್ಟವ್ರೆ ಗೈಸ್. ನಾನು ಆರಿಸ್ತಾ ಇದ್ದೀನಿ. ಇದು ಹೆಂಗೆ ಬ್ಲಾಗ್ ಶೂಟ್ ಮಾಡ್ತೀರಿ? ಹಾಂ ಇದು ಹೆಂಗಣ ಏನು ಎಷ್ಟಿಟ್ರೆ ಅದು? ಲೆಫ್ಟ್ ಸೈಡ್ದು ಇಲ್ಲ ಎಷ್ಟಿಟ್ರಾ? ಮೇಕೆ. ಮೇಕೆ ಫುಲ್ ಕೊಟ್ಟರೆ ಎತ್ಕೋದ ರಫ ಅಂತ ಒಂದ್ಸಲ ಎತ್ಕೋದ ರಫ ಅಂತ ಇದೇನು ಆ ಕಡೆ ಆ ಕಡೆ ಪ್ಲೇಯಿಂಗ್ ಹಾಂ ರೆಡಿ ಪ್ಲೇಯಿಂಗ್ ಜಾಸ್ತಿ ಬಿಡ ಆಕ್ಸಿಡೇಷನ್ ಬ್ಯಾಟ್ರಿ 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 ಪರವಾಗಿಲ್ಲ ಗೈಸ್, 2 ಬ್ಯಾಟ್ರಿ ಕೊಟ್ಟವ್ರೆ, ಅದೊಂದು ಪ್ಲಸ್ ಪಾಯಿಂಟು. ಈಗ ನಾನು ಆಡಿಸ್ತಿದ್ದೀನಿ ಗೈಸ್, ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ನನಗೆ ಎಷ್ಟು ಕಾಣ ಸ್ಟಾರ್ಟಿಂಗ್ ಓಡಿಸ್ತೀವಿ. ಹಾಂ 10 ನಿಮಿಷ ವ್ಲಾಗ್ ನೋಡೋಣ. 10 ನಿಮಿಷ ಆಡ್ತು ಗೈಸ್. ಇದು ಎಷ್ಟು ಬ್ಯಾಟ್ರಿ ಕೊಟ್ಟವ್ರೆ? 2 ಇದೆ ಮತ್ತೆ ಇವಾಗ ಹಾಂ ಸೂಪರ್. ಇಷ್ಟು ಬ್ಯಾಟ್ರಿ ಹೋದ್ರೆ 450 ರೂಪಾಯಿ ಬ್ಯಾಟ್ರಿ. ಹೌದಾ? ಎಲ್ಲಿ ಸಿಗುತ್ತಂತೆ? ಅವ್ರ ತನ ಸ್ಟೋರಲ್ಲಿ. ಈಗ ನಾನು ಆರಿಸ್ತಿರೋದು ಗೈಸ್, ಹೆಂಗಿದೆ ಅಂತ ನೋಡುವ ಬನ್ನಿ. ನಾನು ಹೆಂಗೆ ಆರಿಸ್ತೀನಿ ಅಂತ. ಹಾಂ ಕಂಟ್ರೋಲ್ ಇಡಿ ಕಿಳಿ 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 ಆರಿಸ್ತಿದ್ದೀನಿ. ಭಯ ಗೈಸ್ ಅದು ಯಾಕೆ ಅಪ್ಪ ಸಾಕು ಗೈಸ್. ನಾನು ಜೀವನ ನನಗೆ ಸಾಕು ಭಯ ಆಗುತ್ತೆ. ಯಾಕಂತಂದ್ರೆ ಇದನ್ನ ನಾನು ಬಂಡವಾಳ ಹಾಕ್ಬಿಟ್ರೆ ನನಗೇನು ಭಯ ಅನ್ಸಲ್ಲ. ಈ ಚೇತುವಣ್ಣ ಮಣ್ಣನೇ ಆಗಿರ್ಬೋದು, ಆದರೂ ನನಗೆ ಸಾಕು ಭಯ ಗೈಸ್ ನನಗೆ. ನಾನು ತಂದ್ರೆ ಹಿಂಗೆ ದುರ್ಕತೀನಿ ಅಂತ ನಂಗೆ ಗೊತ್ತಲ್ಲ ನಿಮಗೆ. ನೋಡಿ ತದ್ದೀನಿ ಗೈಸ್, ಪಕ್ಕ ತಾನೇ ತದ್ದೀನಿ, ತಂದಿದ್ದೆ ಮತ್ತೆ ವ್ಲಾಗ್ ಮಾಡ್ತೀನಿ. ಕಲಿತೀನಿ ಗೈಸ್, ನಂಗೆ ಸಾಕು ಆಸೆ ಆಯಿತು. ಬಟ್ ಇದು ಚೆನ್ನಾಗಿ ಇದೆ. ಓಕೆ, ನನಗೆ ಪ್ಲ್ಯಾನ್ ಸಿಗ್ತಿಲ್ಲ. ಅವ್ರಿಗೆ ಅಡ್ಜಸ್ಟ್ ಆಯಿತು, ಈಗ ಅವರೇ ಓಡಿಸ್ಲಿ, ನಾನು ಎಂಜಾಯ್ ಮಾಡ್ತೀನಿ. ನಾನು ಇನ್ನು ಪ್ರಾಕ್ಟೀಸ್ ಮಾಡ್ತೀನಿ, ಅವರೇ ಮಾಡಲಿ ಅಂತ ನನಗೆ ಮಾಡಲಿ. ಟೈರ್ಡ್ ಔಟ್ ಗೈಸ್, ನೀರು ಕುಡಿಲ್ಲ, ಊಟ ಮಾಡಲಿಲ್ಲ, ಮಾಡಬೇಕು. ಇದರಲ್ಲಿ ಬಂದರೆ ನಾವು ಪ್ರಾಕ್ಟೀಸ್ ಹೇಗಿದೆ ಎಕ್ಸ್ಪೀರಿಯನ್ಸು ಆಯಿತಾ? ಬಟ್ ನೆಕ್ಸ್ಟ್ ಕಾಸ್ಟ್ಲಿಗೆ ಹೋಗೋದು ಪ್ರಾಕ್ಟೀಸ್. ಓಕೆ ಗೈಸ್, ಈ ರೋಸ್ಟ್ ಏನು ಎಂತ ಏನು ನನ್ನ ಪ್ರೈಸ್ ಗೀಸ್ ಏನು ಪ್ರಮೋಷನ್ ಎಲ್ಲ ಎಲ್ಲಿ ತಗೊಳ್ಳಿ ಸಿಕ್ಕರು ತಗೊಳ್ಳಿದ್ದಾರೆ ಅಲ್ವಣ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಮ್ಗೆ ಡಿ ಎಮ್ ಮಾಡಿ ಅಲ್ವಣ. ಬೇಕು ನಂಗೆ ಇಷ್ಟ ಮಾಡಿ ಡಿ ಎಮ್ ಮಾಡಬೇಕು, ಇದ್ದೇ ಕೊಟ್ಬಿಡ್ತೀವಿ. ಓಕೆ ಗೈಸ್, ಐ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ವಾಚ್ ಮಾಡೋ ನೆಕ್ಸ್ಟ್ ವೇಟ್ ಮಾಡ್ತೀರಿ. ಲವ್ ಯು ಟಿಲ್ ಟೇಕ್ ಕೇರ್, ಬಾಯ್ ಗೈಸ್. ಹಾಗೆ ಈ ವ್ಲಾಗ್ ಇದು ಯಾರಿಗಾರು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.